ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂದರೆ ಮೀಟಪ್ಗೆ ರೆಡಿ ಆಗಿದ್ದೀವಿ. ಇವತ್ತೆಲ್ಲ ಯೂಟ್ಯೂಬರ್ಸ್ ಎಲ್ಲ ಸೇರಿ ಮೀಟಪ್ ಮಾಡ್ತಾ ಇದ್ದೀವಿ. ರೆಡಿ ಆಗಿದ್ದೀವಿ, ಬನ್ನಿ ಹೊರಡೋಣ. ಹೇಗಿರುತ್ತೆ ಫುಲ್ ಡೇ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಇಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ನಾನು ಇಲ್ಲಿ ಬಿಡೋ ಅಷ್ಟರಲ್ಲಿ 11:15 ಆಗೋಗಿತ್ತು. ನಾವಲ್ಲಿ ಮೀಟಪ್ ಪ್ಲ್ಯಾನ್ ಮಾಡೋದಕ್ಕೆ ಟೈಮ್ ಹಿಡಿದಿದ್ದೆ 12. ಈ ಲೊಕೇಶನ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ರೋಡ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಆಲ್ಮೋಸ್ಟ್ ವ್ಲಾಗ್ ನೋಡೋಷ್ಟರಲ್ಲೇ ಗೊತ್ತಾಗಿರುತ್ತಲ್ವ ಲೊಕೇಶನ್ ಯಾವುದು ಅಂತ. ಸಿಂಪಲ್ಲಾಗಿ ಫಸ್ಟ್ ಟೈಮ್ ಮೀಟಪ್ ಮಾಡ್ತಾ ಇದ್ದೀವಿ. ಇದು ಬಂದು ಲಾಲ್ಬಾಗಲ್ಲಿ ಮೀಟ್ ಮಾಡೋಣ ಅಂತ. ಪ್ಲಸ್ಟು ಮಾಲ್ ಅಂತ ಅಂದ್ಕೊಂಡ್ವಿ, ಬಟ್ ಮಾಲಲ್ಲಿ ಕುತ್ಕೊಂಡೆಲ್ಲ ಮಾತಾಡೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ ಅಂತ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಹೆಣ್ಮಕ್ಳು ಅಂದರೆ ಗೊತ್ತಲ್ವ, ಮಾತು ಮಾತು ಮಾತು. ಹಾಗಾಗಿ ನಾವಿಲ್ಲಿ ಪ್ಲ್ಯಾನ್ ಮಾಡಿದ್ವಿ. ನಾನು ಬಂದು ರೀಚ್ ಆದೆ. ಮತ್ತು ಇಲ್ಲಿ ಸ್ವಲ್ಪ ಜನ ಇದ್ದರು ಯೂಟ್ಯೂಬರ್ಸ್ ಆಲ್ರೆಡಿ, ಮತ್ತು ಇನ್ನೂ ಸ್ವಲ್ಪ ಬರಬೇಕಾಗಿತ್ತು. ಎಲ್ಲರೂ ಒಂದೇ ಸಲ ಒಳಗಡೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಟಿಕೆಟ್ ತೊಗೊಂಡು ಬಂದ್ವಿ. ನೋಡಿ, ಇಲ್ಲಿ ನನ್ನ ಪಾಪುನ ಎತ್ಕೊಂಡಿದ್ರಲ್ಲ, ಅವ್ರ ಚಾನಲ್ ಬಂದು ಕಲರ್ಫುಲ್ ಜಗತ್ತು ಅಂತ. ಇಲ್ಲಿ ಬಬಲ್ಸ್ ಬಿಡ್ತಾ ಇದೆಯಲ್ಲ, ಈ ಪಾಪು ಬಂದು ಕಲರ್ಫುಲ್ ಜಗತ್ತು ಅವ್ರ ಮಗ. ಮಕ್ಕಳೆಲ್ಲ ಬಂದಿದ್ವಲ್ಲ, ಹೆಣ್ಮಕ್ಳಂದ್ರೆ ಅಷ್ಟೇ, ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು. ಇವ್ರು ಬಂದರು ಫೋನ್ ಹಿಡ್ಕೊಂಡಿರೋ ಬಂದು ಶೀತಲ್ ಕನ್ನಡ ವ್ಲಾಗ್ಸ್ ಚಾನಲ್ ಅವರು. ಇಲ್ಲಿ ಪಕ್ಕದಲ್ಲಿ ಬರ್ತಾರೋದು ಬಂದು ರಶ್ಮಿ ಕನ್ನಡತಿ ಚಾನಲ್. ಇವ್ರದ್ದು ಕುಕಿಂಗ್ ಚಾನಲ್ ರಶ್ಮಿ ಸಿಸ್ಟರ್ದು. ಶೀತಲ್ ಅವ್ರದ್ದು ನಾರ್ಮಲ್ ಬ್ಲಾಗಿಂಗ್ ಆಲ್ ಇನ್ ಒನ್ ಚಾನಲ್ ಅವ್ರದ್ದು ಕೂಡ. ಇಲ್ಲಿ ನಮ್ಮ ಪಾಪು ಫೋನ್ನ ಕೇಳ್ತಾ ಇತ್ತು. ನಮ್ಮ ಪಾಪು ಗಲಾಟೆ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಇದು ಬೋರ್ಡ್ ನೋಡಿರ್ತೀರಲ್ವ. ಇಲ್ಲೆಲ್ಲರೂ ಬಂದರು ಆಲ್ಮೋಸ್ಟು. ಇನ್ನು ಕೆಲವರು ಇನ್ನೊಂದು ಗೇಟ್ ಹತ್ರ ಇದ್ದರು. ಇಲ್ಲಿ ನೋಡಿ, ಇಲ್ಲಿ ಗುಂಡು, ಇಲ್ಲಿ ನೋಡಿ, ಇಲ್ಲಿ ಕೊನೆಗೂ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗೋಗಿತ್ತು. ಆಮೇಲೆ ಇವ್ರು ಬಂದು ಜಾನೇಗೌಡ ಕನ್ನಡ ವ್ಲಾಗ್ಸ್, ಫೋನ್ ಹಿಡ್ಕೊಂಡಿರೋರು ಚಾನಲ್ ಹೆಸರು ಜಾನೇಗೌಡ ಕನ್ನಡ ವ್ಲಾಗ್ಸ್. ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಆಗಿರೋದ್ರಿಂದ ಅವ್ರವ್ರ ಚಾನಲ್ಗೆ ಅವ್ರವರು ವೀಡಿಯೋಸ್ನ ಮಾಡ್ಕೋತಾಯಿದ್ರು. ಎಲ್ಲರನ್ನೂ ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಸ್ವೀಟ್ಸು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ತೊಗೊಂಡಿದ್ರು. ಅಲ್ಲಿ ಬ್ಲೂ ಕಲರ್ ನಿಂತ್ಕೊಂಡಿದ್ದಾರಲ್ವ, ಯೆಲ್ಲೋ ಕಲರ್ ಡ್ರೆಸ್, ಅವ್ರ ಚಾನಲ್ ಹೆಸರು ಬಂದು ರಾಖಿ ತೇಜ್ ಚಾನಲ್ಸು. ಎಲ್ಲರದ್ದು ಚಾನಲ್ ಆಮೇಲೆ ಹೇಳ್ತೀನಿ, ಒಬ್ಬೊಬ್ಬರದೇ ಕನ್ಫ್ಯೂಸ್ ಆಗ್ತಾ ಇರಲಿ ಅಂತ. ಈ ಥರ ಮಾತುಕತೆ ನಡೀತಾ ಇತ್ತು. ಎಷ್ಟೊತ್ತಿಗೆ ಅಂದರೆ ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು 1:30 ಸ್ಟಾರ್ಟ್ ಮಾಡಿದ್ದು ಮಾತುಕತೆ. 4 ಗಂಟೆವರೆಗೂ ಮಾತಾಡಿದ್ದೀವಿ. ಅದೆಷ್ಟು ಮಾತಾಡಿದ್ವಿ, ಏನು ಮಾತಾಡಿದ್ದೀವಿ ಅಂತ ಗೊತ್ತಿಲ್ಲ. ಮಾತಾಡಿದ್ದೆಲ್ಲ ಆದ ನಂತರ ಇಲ್ಲಿ ನಮ್ಮ ಪಾಪು ಚಿಕ್ಕದಲ್ವ, ಎಲ್ಲರೂ ನೋಡಿ ಸ್ವಲ್ಪ ಭಯ ಬದ್ದಂಗೆ ಆಡ್ತಾಯಿತ್ತು. ಹಾಗಾಗಿ ಸ್ವಲ್ಪ ಎತ್ಕೊಂಡು ಬಂದು ಹಂಗೆ ಆಟಾಡಿಸ್ತಾ ಇದ್ದೆ. ಇಲ್ಲಿ ಬಂದು ಸ್ವಲ್ಪ ಪ್ರಯೋಗಗಳು ಮಾಡ್ತಾ ಇದ್ದೀವಿ. ಅಂದರೆ ರಾಖಿ ತೇಜ್ ಅವರು ಅರ್ಬನ್ ಲೈಫಲ್ಲಿ ಇರೋದ್ರಿಂದ ಅವ್ರ ಪ್ರಾಡಕ್ಟ್ದು ರಿವ್ಯೂನ ತೋರಿಸ್ತಾ ಇದ್ರು, ಹೇಗೆ ರಿಸಲ್ಟ್ ಬರುತ್ತೆ ಅಂತ. ಅದನ್ನೇ ನಾವಿಲ್ಲಿ ಟ್ರೈ ಮಾಡ್ತಾ ಇದ್ವಿ, ಹೇಗೆ ಬರುತ್ತೆ ಅಂತ. ನನಗೆ ಕಲರ್ಫುಲ್ ಜಗತ್ತು ಅವ್ರಿಗೆ, ಹಾಗೆಯೇ ರಶ್ಮಿ ಸಿಸ್ಟರ್ಗೆ ಅವರು ಪ್ರಾಡಕ್ಟ್ಸ್ನೆಲ್ಲ ರಿವ್ಯೂ ಮಾಡಿ ತೋರಿಸ್ತಾ ಇದ್ರು, ಹೇಗೆ ರಿಸಲ್ಟ್ ಬರುತ್ತೆ ಏನು ಅಂತ. ಅದನ್ನೇ ನಾವಿಲ್ಲಿ ಟ್ರೈ ಮಾಡ್ತಾ ಇದ್ವಿ. ಎಲ್ಲ ಮುಗಿಸಿ ಆದ ನಂತರ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿ ನಾವು ರೀಲ್ಸ್ ತೊಗೊಂಡಿದ್ದಾಯಿತು, ಫೋಟೋಸ್ ತೊಗೊಂಡಿದ್ದಾಯಿತು, ಲೈವ್ಗಳು ಮಾಡಿದ್ದಾಯಿತು. ಎಲ್ಲ ಮಾಡೋ ಅಷ್ಟರಲ್ಲಿ ನೀವು ಬೆಳಕು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ. ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು. ಅಲ್ಲಿ ಸ್ವಲ್ಪ ಸಬ್ ಮಾಡೋದು ಒಂದು ಚಾಲೆಂಜ್ ಕೂಡ ನಡೀತು. ಅದಾದ ನಂತರ ಈಗ ಹೊರಗಡೆ ಹೊರಡ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ಹೊರಡ್ತಾ ಇದ್ದೀವಿ. ಹೊರಡಿ ಆಲ್ಮೋಸ್ಟ್ ನಾವು 4:30 ಆಗೋಗ್ಬಿಟ್ಟಿತ್ತು. ಈಗ ಊಟಕ್ಕೆ ಹೋಗೋಣ ಅಂತ ನೆನಪು ಬಂತು ನಮಗೆ. ಹಾಗಾಗಿ ಊಟಕ್ಕೆ ಹೊರಡ್ತಾ ಇದ್ವಿ. ಇನ್ನೂ ಏನೇನೇನೋ ಪ್ಲ್ಯಾನಿಂಗ್ ಇತ್ತು, ಬಟ್ ಏನಾಯಿತು ಅಂತಂದರೆ ಟೈಮ್ ತುಂಬ ಹೊತ್ತಾಗ್ಬಿಡ್ತಲ್ವ ಮಾತಾಡಿ. ಹಾಗಾಗಿ ಏನೂ ಬೇರೆ ಕಡೆಯಲ್ಲಿ ಹೋಗೋಕ್ಕಾಗಿಲ್ಲ. ಮೀಟಪ್ ಆದ್ವಲ್ಲ, ಫಸ್ಟ್ ಮೀಟಪ್ ಓಕೆ, ಸ್ಯಾಟಿಸ್ಫೈಡ್ ಆಯಿತು. ಇಲ್ಲಿ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಏನಿರಲಿಲ್ಲ, ಇಲ್ಲಿ ಇಯರಿಂಗ್ಸು, ಸ್ವಲ್ಪ ಮಕ್ಕಳಿಗೆ ಆಟ ಸಾಮಾನುಗಳೆಲ್ಲ ಇತ್ತು. ಅದನ್ನೇ ನೋಡ್ತಾ ಇದ್ವಿ. ಇಯರಿಂಗ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನಾನು ಮತ್ತು ರಶ್ಮಿ ಕನ್ನಡತಿ ಚಾನಲ್ ಅವರು ಇದ್ದಾರಲ್ಲ, ಅವರು ನೋಡ್ತಾ ಇದ್ವಿ. ಆಮೇಲೆ ಊಟಕ್ಕೆ ಬೇರೆ ಲೇಟಾಗಿ ಹೋಗ್ಬಿಟ್ಟಿತ್ತಲ್ಲ, ಕೆಲವ್ರಿಗೆಲ್ಲ ಹಶುವಾಗ್ತಾ ಇರುತ್ತೆ. ನಮಗೂ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಮಕ್ಳು ಗೊತ್ತಲ್ವಾ, ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು. ಹಾಗಾಗಿ ಅವ್ರಿಗೂ ಸ್ವಲ್ಪ ಅದು ಇದೆಲ್ಲ ಕೊಡಿಸಿ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಆನಂದ್ ಭವನ್ ಅಂತ ಪಾರ್ಕ್ ಹತ್ರನೇ ಇದೆ ಆಪೋಸಿಟಲ್ಲಿ. ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಅಲ್ಲಿಗೆ ಹೋದ್ವಿ ಊಟಕ್ಕೆ ಎಲ್ಲರೂ. ಇಲ್ಲಿ ಪಾಪುನ ಎತ್ಕೊಂಡಿದ್ದಾರಲ್ವ, ಸೊ ಅವರು ಸುಪ್ರಜಾ ಕನ್ನಡ ಬ್ಲಾಗ್ಸ್ ಅಂತ ಇದ್ದಾರಲ್ಲ, ಸೊ ಅವ್ರ ಮದರು ಸುಪ್ರಜಾ ಅಂತ ಇರೋರು ಅಲ್ಲಿ ಫೋನ್ ಹಿಡ್ಕೊಂಡಿದ್ದಾರಲ್ಲ, ಸೊ ಅವ್ರಿಗೆ ಸುಪ್ರಜಾ ಕನ್ನಡ ಬ್ಲಾಗ್ಸ್. ಇಲ್ಲಿ ಸೆಲ್ಫ್ ಸರ್ವಿಸ್ ಇತ್ತು, ಸೊ ಹಾಗಾಗಿ ರಶ್ಮಿ ಸಿಸ್ಟರು ಮತ್ತು ಇನ್ನೊಬ್ರು ಸಿಸ್ಟರು ಹೋಗಿ ಎಲ್ಲ ಆರ್ಡ್ರ್ ತೊಗೊಂಡು ಹೋಗ್ಬಿಟ್ಟು ಎಲ್ಲ ಆರ್ಡ್ರ್ ಮಾಡ್ತಾಯಿದ್ರು. ಸೊ ಇಲ್ಲಿ ನಾವು ಮಕ್ಕಳನ್ನ ನೋಡ್ಕೊಂಡು ಕುತ್ಕೊಂಡಿದ್ವಿ. ಎಲ್ಲರೂ ಆಲ್ಮೋಸ್ಟ್ ಮಸಾಲೆ ದೋಸೆ ಎಲ್ಲ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ನಾನು ಪಾಪು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾತಾಡ್ತಾ ಇದ್ದೆ. ನಮ್ಮ ಪಾಪುಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಷ್ಟೇ ಆ್ಯಕ್ಟಿವ್ ಆಗಿದ್ದಾನೆ, ಒಂದು ಚೂರು ಡೆಲ್ಲಿಲ್ಲ, ಒಂದು ಚೂರು ಅಳ್ಳಿಲ್ಲ. ಸೊ ಈ ಥರ ಸಪೋರ್ಟಿವ್ ಆಗಿದ್ದರೆ ಎಷ್ಟೊತ್ತು ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಅಂತ ಅನಿಸ್ತು. ನನಗಂತೂ ಫುಲ್ ಖುಷಿಯಾಗಿ ಹೋಗಿತ್ತು, ಏನು ಗಲಾಟೆ ಮಾಡಿಲ್ಲ ಅಂತ. ದೊಡ್ಡವ್ರನ್ನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಅಂದರೆ ನಮ್ಮ ಬಾಸ್ ಅವ್ರು ಬಂದು ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಅವರು ಮನೆಗೆ ಹೋಗಿದ್ದರು. ಸೊ ಅವರಿಬ್ಬರು ಮನೆಯಲ್ಲೇ ಇದ್ದರು. ಅವನು ಕರ್ಕೊಂಬಂದಿದ್ರೆ ತುಂಬ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ನೋಡ್ಬೋದು ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ಎಷ್ಟು ನಗ್ನಗ್ತಾ ಆರಾಮಾಗೇ ಇದ್ದ. ಏನು ಗಲಾಟೆ ಮಾಡೋದು ಏನೂ ಇರಲಿಲ್ಲ, ಎಲ್ಲರ ಜೊತೆನೂ ಆಟ ಆಡಿಕೊಂಡು ಆರಾಮಾಗಿ ಇದ್ದ. ಅದೊಂದು ಖುಷಿ ಆಗೋಯಿತು. ಎಲ್ಲಿ ಗಲಾಟೆ ಮಾಡಿಬಿಡ್ತಾನೋ, ತುಂಬ ದಿನ ಆಗಿತ್ತು. ಅಂದರೆ ನನ್ನ ಜನಗಳಲ್ಲಿ ಕರ್ಕೊಂಡೇ ಬಂದಿಲ್ವಲ್ಲ, ಸೊ ಮನೆಯಲ್ಲೇ ಇದ್ದ. ಇವನಿಗೆ ಇವತ್ತು ಬಂದು ಕರೆಕ್ಟಾಗಿ 7 ಮಂತ್ಸು. ಇವಾಗ 7 ಮಂತ್ಸ್ ಕಂಪ್ಲೀಟ್ ಆಗಿ 8th ಮಂತಿಗೆ ಬಿದ್ದಿದೆ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಫುಡ್ ಬಂದಿತ್ತು. ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮಸಾಲೆ ದೋಸೆ ನಾನು ಹೇಳಿದ ತಕ್ಷಣ ಎಲ್ಲರೂ ಮಸಾಲೆ ದೋಸೆ ಅಂದ್ರಿ. ಆಲ್ಮೋಸ್ಟ್ ನಾವೆಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಸೊ ಅದೇ ತಿಂದು ಹೊಟ್ಟೆ ಫುಲ್ ಆಗಿತ್ತು. ಈಗ ನೋಡ್ಬೋದು ಯಾರ್ಯಾರೆಲ್ಲ ಇದ್ದಾರೆ. ಇವ್ರು ಬಂದು ಸುಪ್ರಿಯಾ ಗೌಡ ಕನ್ನಡ ಬ್ಲಾಗ್ಸ್. ಅವರು ಕರ್ನಾಟಕ ಅಂತ ಏನೋ ಚಾನಲ್ ಇದೆ, ಒಂದು ಜಾನು ಗೌಡ ಕನ್ನಡ ಬ್ಲಾಗ್ಸ್, ಸುಪ್ರಜಾ ಕನ್ನಡ ಬ್ಲಾಗ್ಸ್. ಆಮೇಲೆ ರಾಕಿ ತೇಜ್ ಚಾನಲ್ ಅವರು. ಇವರು ಅವ್ರ ಮಗ, ರಾಕಿ ತೇಜ್ ಚಾನಲ್ ಅವರ ಮಗ. ಇವ್ರು ಬಂದು ಕಲರ್ಫುಲ್ ಜಗತ್ತು ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು. ಇವ್ರು ಬಂದು ರಶ್ಮಿ ಸಿಸ್ಟರ್ ಅವರ ಮಕ್ಕಳು. ರಶ್ಮಿ ಕನ್ನಡತಿ ಚಾನಲ್ ಇದ್ದಾರೆ, ಅವ್ರ ಮಕ್ಕಳು. ಇಲ್ಲಿ ರಾಕಿ ತೇಜ್ ಅವ್ರು ಪಾಪುನ ಎತ್ಕೊಂಡಿದ್ರು. ನಮ್ಮದೆಲ್ಲ ಊಟ ಆಗಿತ್ತು, ಊಟ ಎಲ್ಲ ತಿಂದ್ವಿ. ಅನಂತರ ಪಾಪು ಸ್ವಲ್ಪ ಗಲಾಟೆ ಮಾಡ್ತಿತ್ತು. ಗಲಾಟೆ ಅಂದರೆ ಟೀ ಕುಡಿಬೇಕಾಗಿತ್ತು. ಟೀ ಕುಡಿಬೇಕಾದ್ರೆ ಪಾಪುನ ಎತ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತ ರಾಕಿ ತೇಜ್ ಅವ್ರು ಟೀ ಕುಡಿಯಲ್ಲ ಅಂದರು. ಸೊ ಹಾಗಾಗಿ ನಾವು ಟೀನ ಆರ್ಡ್ರ್ ಮಾಡ್ಕೊಂಡಿದ್ವಿ. ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ ನಾನು ಬಂದು ಟೀ ಲವರ್ ಅಂತ. ನನಗೆ ಟೀ ಟೈಮ್ಗೆ ಟೀ ಬೇಕೇ ಬೇಕು. ಸೊ ಹಾಗಾಗಿ ಟೀನ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನ್ನ ಜೊತೆ ಸುಮಾರು ಜನ ಟೀ ಕಾಫಿ ಎಲ್ಲ ತೊಗೊಂಡಿದ್ರು. ಹಾಗೆಯೇ ಟೀ ಕುಡಿತಾ ಹಾಗೆ ಮಾತಾಡ್ತಾಯಿದ್ರು ಕೇಳಿಸ್ಕೊಂಡು. ನಾವು ಅದು ಇದು ಮಾತಾಡಿಕೊಂಡು ಫೋರಮಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹತ್ರ ಇತ್ತು, ಬಟ್ 6 o'clock ಆಗಿಬಿಟ್ಟಿತ್ತು ಆಲ್ರೆಡಿ ಟೈಮು. ಇನ್ನು ಲೇಟ್ ಆಗಿಬಿಡುತ್ತೆ, ಮಕ್ಕಳು ಮರಿ ಎಲ್ಲ ಇದಾವಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಪ್ಲ್ಯಾನ್ ಮಾಡೋಣ. ಆಫ್ಟರ್ ಮೋನೋ ಚಾನಲ್ ಆದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅದನ್ನೇ ಹೇಳ್ತಾ ಇದ್ದೆ. ಆಮೇಲೆ ಅಲ್ಲಿಂದ ಎಲ್ಲರಿಗೂ ಬೈ ಬೈ ಹೇಳಿ ಮನೆಗೆ ಹೊರಡ್ತಾ ಇದ್ದೀನಿ. ನಾನು ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿದ್ದೆ, ಬಟ್ ಬರಬೇಕಾದ್ರೆ ಬಸ್ಸಲ್ಲೆಲ್ಲ ಬರೋಕ್ಕಾಗಲ್ಲ. ಮತ್ತು ಅವರು ವಾಪಸ್ ಬಂದು ಮತ್ತೆ ಕಾರಲ್ಲಿ ಪಿಕಪ್ ಮಾಡೋದು ಇನ್ನು ತುಂಬ ಲೇಟಾಗಿಬಿಡುತ್ತೆ ಅಂತ ನಾನು ಈ ಕಡೆ ಹೆಬ್ಬಾಳ ಕಡೆ ಬರಬೇಕಾಗಿತ್ತಲ್ಲ. ಸೊ ಅವರೆಲ್ಲ ಬಾಯ್ ಹೇಳಿ ಅವ್ರ ಪಾಡಿಗೆ ಅವರು ಎಲ್ಲ ಹೊರಟ್ರು. ನಾವು ಈ ಕಡೆ ಆಟೋನ ಬುಕ್ ಮಾಡ್ಕೊಂಡಿದ್ದೆ ರ್ಯಾಪಿಡೋಲ್ಲಿ. ಸೊ ಆಟೋನ ಬುಕ್ ಮಾಡಿಕೊಂಡು ನಾನು ಈ ಕಡೆ ಹೊರಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ಬಂದು ಮಾಲಾ ಫೇಶಿಯಾ. ಸೊ ಇದನ್ನು ಕೂಡ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ವ್ಲಾಗ್ ಮಾಡಿ ತೋರಿಸ್ತೀನಿ. ಮನೆಗೆ ಬಂದು ತುಂಬ ಟೈರ್ಡ್ ಆಗಿಬಿಟ್ಟಿತ್ತು. ಅಡುಗೆ ಎಲ್ಲ ಮಾಡೋ ಪೇಷನ್ಸ್ ಅಂತೂ ಇದ್ದೇ ಇರಲಿಲ್ಲ. ತುಂಬ ಹೆಡ್ಡೇಕ್ ಕೂಡ ಬಂದುಬಿಟ್ಟಿತ್ತು. ಹಾಗಾಗಿ ನಮ್ಮ ಬಾಸವರು ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಸ್ವಲ್ಪ ಹೇಳಿದ್ದೆ ತೊಗೊಂಡು ಬನ್ನಿ ಅಂತ ತೊಗೊಂಡು ಬಂದಿದ್ರು. ತಿಂದ್ಬಿಟ್ಟು ಪಚ್ಕೊಂಬಿಟ್ವಿ. ಓಕೆನಾ, ಇಷ್ಟೇ ಇವತ್ತಿನ ವ್ಲಾಗ್. ಮತ್ತು ನಾನು ಮುಂದಿನ ವ್ಲಾಗ ಸಿಗ್ತೀನಿ. ಬಾಯ್ ಬಾಯ್.